ಈಗ ಹೇಗಾಯ್ತು? ಇಲ್ಲಿಯವರೆಗೆ ಹೇಗಾಗಿದೆ ಗೊತ್ತಿಲ್ಲ. ನಿನ್ನ ಪ್ರವೇಶದ ನಂತರ ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ. ಹಾಗೆಲ್ವೋ? ಮತ್ತೆ ನನ್ನ ವೇಷ ಹೇಗಾಯ್ತು? ವೇಷವು ಬಹಳ ಚಂದ ಆಗಿದೆ. ಆದರೆ ಏನು, ನೀನು ಈ ವೇಷ ಮಾಡುವ ಬದಲು ಒಂದು ಸಣ್ಣ ಸುಂದರವಾದಂತಹ ವೇಷ ಮಾಡಬೇಕು. ನಾನು ಸ್ತ್ರೀ ವೇಷ ಮಾಡಿದೆ. ಹೌದು. ಯಾಕೆ ಯಾಕೆ ನೀನು ಈ ವೇಷ ಮಾಡಿ 200 ಹಾರು ನಿನ್ನನ್ನು ಯಾರು ದೂಸುವವರಿಲ್ಲ. ಅದೇ ಒಂದು ಚಂದದ ಶ್ರೀವೇಷ ಮಾಡತ್ತೆ, ಎಲ್ಲರೂ ಬರ್ತಾರೆ. ಹೇಗೆ? ವಿಳಾಸ ಕೇಳೋದಕ್ಕೆ ಕಾರ್ಯಕ್ರಮದ್ದು. ಹಾಗೆ ಹಾಗೆಂದು ನಾನು ಸ್ತ್ರೀ ವೇಷ ಮಾಡದವನಲ್ಲ. ಹೌದಪ್ಪ, ನೆನಪಿಸಿಕೋ. ಹಿಂದೆ ಮತ್ತೆ ಅಂದು ಸ್ತ್ರೀವೇಷವನ್ನು ಮಾಡಿ ಪಟ್ಟಂತಹ ಕಷ್ಟ ಅಂದೇ ತೀರ್ಮಾನವನ್ನು ಮಾಡಿದವನಿದ್ದೇನೆ. ಯಾವುದೂ ವೇಷ ಮಾಡಿ ಏನು, ಆದ್ರೆ ಸ್ತ್ರೀ ವೇಷ ಒಂದು ಬೇಡವೇ ಬೇಡ. ಭಾವ ಉಮೇಶ ಬಿಟ್ಟಿದ್ದಾರೆ ನೀವು. ಮತ್ತೆ ಇಲ್ಲ ಕಟ್ಟಿಕೊಂಡು ಬರುದು. ಹೌದು, ಅವರು ಕಟ್ಟಿದ್ದಾರೆ, ನಾವು ಬಂದುಕೊಂಡು ಅಷ್ಟೇ ಅಷ್ಟೇ. ಮಿತ್ರ, ಈಗ ವೇಷವನ್ನು ಮಾಡಿದ್ದೇವೆ. ಯಾಕೆ ಮೋಸ ಮಾಡ್ಲಿಕ್ಕಲ್ವೇನು? ಈಗ ವೇಷ ಮಾಡುವವರನ್ನ ಮೋಸ ಮಾಡುವವರ ಹಾಗೆಲ್ವೋ? ಮತ್ತೆ ಅದರಲ್ಲಿ 2 ರೀತಿ ಉಂಟು. ಒಂದು ವೇಷಧಾರಿಗಳ ವೇಷಕ್ಕೆ ಮೋಸ ಹೋಗುವುದು, ಇನ್ನು ವೇಷ ಮಾಡಿ ಉಳಿದವರನ್ನು ಮೋಸ ಮಾಡುದು. ಓಹೋ, ಈಗ ನಿನ್ನದು ಯಾವುದು? ಈಗ ನಾನು ಹೇಳ್ತೇನೆ ನಿಲ್ಲು. ಈಗ ನಾನು ಯಾರು, ನೀನು ಯಾರು? ಯಾರು ಅಲ್ಲ, ನನಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ನೀನು ಯಾರು ಅಂತ ನನ್ನಂತ ಕೇಳಿದ ನಾನೇನು ಹೇಳುದು ಪುಣ್ಯಾತ್ಮ? ನಿಮ್ಗೆ ಗೊತ್ತಿಲ್ವಾ? ನನಗೆ ಈಗ ಗೊತ್ತಾಯ್ತು. ನಾವು ಇಲ್ಲಿಯವರಲ್ಲ. ಓ, ಹಿಂದೆ ವೈಕುಂಠ. ಎಂತದ ಹಾಗೆ? ಕುಂಠ, ವೈಕುಂಠ ಲೋಕ. ವೈಕುಂಠ ಲೋಕದಲ್ಲಿ ನಾನು ಯಾರು? ಶ್ರೀಮನ್ನಾರಾಯಣ. ಪುಣ್ಯಾತ್ಮ, ಹಾಗೆಲ್ವು? ಮತ್ತೆ ಹೇಗೆ? ಶ್ರೀಮನ್ನಾರಾಯಣ. ಅದೇ ಅದೇ ಅದೇ. ನೀನ್ ಯಾರು? ನಾನು ನಿನ್ನನ್ನು ಹೊತ್ತೊಯ್ಯುವಂತ ಗರುಡ ದೇವ. ಅದೇನು ದೇವ? ದೇವರ ದೇವೋತ್ತಮನಾದಂತಹ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಾಗುವಂತಹ ನಾನು ಗರುಡ ದೇವ. ಹಾಗೆಲ್ಲ. ಮತ್ತೆ ಗರುಡನಾಗಿರುವಂತಹ ನಿನ್ನ ಮೇಲೆ ಕುಳಿತು ಆಕಾಶ ಮಾರ್ಗವಾಗಿ ಸಂಚಾರವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಭೂಲೋಕದಲ್ಲಿರುವಂತಹ ಭಕ್ತರು ಕೊಂಡಾಡುವುದು ಹೇಗೆ? ಹೇಗೆ? ಅಗಲಿ ಗರುಡ, ಮೇಲೆ ದೇವ. ಹಾಗೆ ಈಗ ಗೊತ್ತಾಯ್ತು.
ಇದು ನಿನ್ನದಲ್ಲ, ಮತ್ತೆ? ಓ, ಅವನದ್ದು ಸೀನ್ಸಿ. ಏ ಪುಣ್ಯಾತ್ಮ, ಅಪಪ್ರಚಾರವಾಯಿತು. ಈಗ ಪ್ರಚಾರ ತುಂಬಾ ಆಗ್ತದೆ. ಮತ್ತೆ ಹಾಗೆಲ್ಲ ಹೇಳ್ಬಾರ್ದು. ಹೌದೌದು, ಇದಿರ್ಬೇಕು. ಉಂಟು. ಈಗ ಇದ್ದೆಲ್ಲ ಈಗ ಬೇಗ ಮುಗಿಸುವುದು. ಮತ್ತೆ ಹಾ. ಈಗ ವೇಷ ಏನೋ ಮಾಡಿದ್ದೇವೆ. ಬಂದಾಗಿದೆ, ಮುಗಿಸ್ಬೇಕಲ್ಲ. ಅದೇ ವೇಷವನ್ನು ಮಾಡಿದವರಿದ್ದೇವೆ. ಹಾ. ಯಾರನ್ನು ಮೋಸ ಮಾಡ್ಲಿಕ್ಕೆ? ಯಾರನ್ನು? ನನ್ನ ಹೆಂಡತಿಯನ್ನೇ ಮೋಸ ಮಾಡ್ಲಿಕ್ಕೆ ಈ ರೂಪವನ್ನು ಧರಿಸಿ. ದೇವರೇ, ಎಂತದು? ನಿನ್ನದೆಂತ ಅವಸ್ಥೆ ಪುಣ್ಯಾತ್ಮ. ನೀನು ಹೆಂಡತಿಯನ್ನು ಮೋಸ ಮಾಡ್ಲಿಕ್ಕೆ ಮತ್ತೆ? ವೇಷ ಮಾಡಿದ. ಮತ್ತೆ ಕಾರಣ ಉಂಟು. ಏನು? ನೆನಪಿಸಿಕೋ. ಯಾವುದು? ಮೃದುಲಾಂಚಲದ ಪ್ರಕರಣ. ಆ ಭೃಗುಲಂಚ. ಮತ್ತೆ ಹಾಗೆಲ್ಲ ಮೃದುಲಾಂಚಲದ ಅದೇ ಅದೇ ಅದೇ. ನನ್ನ ಹೆಂಡತಿಯು ಹಾ. ನನ್ನಿಂದ ಕೋಪಿಸಿಕೊಂಡು ಹಾ. ವೈಕುಂಠ ಲೋಕವನ್ನು ಬಿಟ್ಟು ಹಾ. ಕರವೀರಪುರವನ್ನು ಸೇರಿಕೊಂಡವಳಿದ್ದಾಳೆ. ಇಷ್ಟು ಬೇಗ ಹೋಗ್ಬೇಕಾ? ಎಲ್ಲಿಗೆ? ಕಾರವಾರಕ್ಕೆ. ಅದು ನೀನು ನಂಬೋದು. ನನ್ನ ಪಾಲಿಗೆ ಹೋಗುದಿಲ್ಲ. ಅದು ನೋಡುವಾಗಲೇ ಗೊತ್ತಾಗ್ತದೆ. ಹೌದು. ಹೀಗೆ. ಕರವೀರಪುರವನ್ನು ಸೇರಿಕೊಂಡವಳಿದ್ದಾಳೆ. ಹಾಗೆ ಅವಳನ್ನು ಮೋಸ ಮಾಡಬೇಕೆಂಬ ಉದ್ದೇಶದಿಂದ ಹಾ. ಈ ಕಿರಾತ ರೂಪವನ್ನು ಧರಿಸಿದವರಿದ್ದೇವೆ. ವರಿಸುವುದಕ್ಕೆಲ್ಲ. ಹೌದು, ಏನೋ ವೇಷ ಮಾಡಿದಾಗಿದೆ. ಹಾ. ಆದರೆ ಏನು? ಕಿರಾತರು ಮಾಡುದೇನು? ಬೇಟೆಯಾಡುವುದು. ಬೇಟಾಡ್ಬೇಕಲ್ಲ. ಎಲ್ಲಿ? ಬೇಟೆಯಲ್ಲಿ. ಎಂತ ಪುಣ್ಯಾತ್ಮ, ಕಾಡಲ್ಲಿ. ಈಗ ಎಲ್ಲಿಟ್ಟು ಪುಣ್ಯಾತ್ಮ ಕಾಡು? ಎಲ್ಲ ಬೇಟೆಯಾಗಿದೆ. ಅದು ಹೌದು. ಈಗ ಬೇಟೆ ಆಡ್ಬೇಕು. ವ್ಯವಸ್ಥೆ ಆಗ್ಬೇಕಲ್ಲ. ಹೌದು. ಹೇಗೆ 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 ಅದು? ಅಲ್ಲಿ ನೋಡಂತೆ. ಏನು? ನಾವು ಬೇಟೆ ಆಡ್ಬೇಕೆಂಬುದಾಗಿ ತೀರ್ಮಾನವನ್ನು ಮಾಡಿದ್ದೆ ತಡ. ಅಲ್ಲಿ ನೋಡು, ಏನು? ದೇವಲೋಕದಿಂದ ಉಚ್ಚೈಶ್ರವ ಇಬಿ ಕೆಳಗಿಳುತ್ತ. ಇಬಿ ಏನ ಅದಿರ್ತದ? ಎಂತ? ಮೇಲಿಂದ ದೇವೇಂದ್ರ ಉಚ್ಚೆಯುವುದು. ಏನು? ದೇವೇಂದ್ರನ ಸುರಗ ಹಾ. ನನಗಾಗಿ ಕೆಳಗಿಳುತ್ತಾ ಉಂಟು. ಬಿಳಿ, 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 ಬಿಳಿ. ನಾನೇನು ಹಾ. ಆ ಕುದುರೆ ನೇರು ಹೋಗ್ತೇನೆ. ಎಲ್ಲಿಗೆ? ಬೇಟೆಯಾಡು. ನೀನೇನು ಮಾಡ್ತೀನಿ? ನಾನೇನು ಮಾಡುದು ಪುಣ್ಯಾತ್ಮ? ಒಂದು ಆ ಬೀರವನ್ನು ಹಿಡಿದು ಬರ್ಬೇಕಷ್ಟೇ. ಆಗ್ಲಿಕ್ಕಿಲ್ಲ. ಹೋಗುವ ರಭಸಕ್ಕೆ ಎಲ್ಲಿಯಾದ್ರೂ ನಾನು ತಪ್ಪಿ ಹೋದ್ರೆ ಈಗ ಒಂದು ಉಪಾಯ ಉಂಟು. ನೀನು ಏರುವಂತಹ ತುರಗ ನಿನ್ನನ್ನು ಅಪ್ಪಿ ನಾನು ಬರ್ತಿಯಲ್ಲ? ಬರ್ತೇನೆ. ಹೋಗ್ತೇನೆ. ಬೇಡ, ನಿನ್ನನ್ನು ಬಿಟ್ಟು ಹೋಗುದಾ? ನೀನು ಹೋಗುದಿಲ್ಲ ಅಂತ ಗೊತ್ತುಂಟು. ನಾನು ಬರುದಿಲ್ಲ. ಏನಾಯ್ತಾ? ಬರುವುದಿಲ್ಲ. ಯಾಕೆ? ಉದ್ದೇಶಬೇಕಲ್ಲ. ಏನು ಉದ್ದೇಶ ಉಂಟು, ಕಾರಣ ಉಂಟು. ಏನು? ನೀನು ಹಿಂದೆ ಗೋಪುರದಲ್ಲಿ ನಾನು ಬೆಳಕಿರುವಂತಹ ಜಾಗದಲ್ಲಿ ಹುಟ್ಟಿದ್ದು. ಆ ಕಾರಣದಿಂದ ನಾನು ಆವಿರ್ಭವಿಸಿ ಹಾಗೆ ಈಗ ಆ ಕಾಲದಲ್ಲಿ ನೀನು ಎಷ್ಟು ಮದುವೆ ಆದ್ಯಾ? 16,008 ಮಂದಿ. 16,008 ಮಂದಿ. 16,008 ಮಂದಿಯನ್ನು ಮದುವೆ ಆದ್ಯಾ? ನಾನೇ. ಹೌದಾ? ಆಗ ನಿನ್ನ ಜೊತೆಗಿದ್ದವ ನಾನು, ನಿನ್ನ ಮಿತ್ರ ನಿನ್ನದೇ ಪ್ರಾಯದವ, ನಿನ್ನಷ್ಟೇ ವಯಸ್ಸಾದವ, ನಿನ್ನ ಜೊತೆಗೆ ಇದ್ದವ, ಆಟ ಕೂಟ ಪಾಠ ಓಟ ಎಲ್ಲದರಲ್ಲೂ ಒಟ್ಟಿಗೆ ಇದ್ದವ. ಹೌದಾ? ಆ ಕಾಲದಲ್ಲಿ ಆ ಯುಗದಲ್ಲಿ ನನಗೆ ಒಂದಾದ್ರೂ ಮದುವೆ ಆಗಿದ? ಇಲ್ಲ ಅಲ್ಲ. ನೀನು 16,008 ಮದುವೆ ಆದಿ ಪುಣ್ಯಾತ್ಮ. ಆಗ ನನ್ನನ್ನೊಂದು ಕರೆದು, ಓ ವಿಜಯ, ಇಲ್ಲಿ ಬಾ, ನೀನು ಇಷ್ಟು ದುಡಿದಿದ್ದಿ, ನಿನ್ಗೆ ಧನ್ಯವಾಗಿರಬಹುದು, ತಗೋ 1,000. ಬೇಡ, ಒಂದು 500 ಆದ್ರೂ ಕೊಟ್ಟಿದ್ಯಾ? ಅದು ಬಿಡ, ಒಂದಾದ್ರೂ ಕೊಟ್ಟಿದ್ಯಾ? ಒಂದು ಬಿಡು, ಒಂದು ಅರ್ಧ ಆದ್ರೂ ಕೊಟ್ಟಿದ್ಯಾ ಪುಣ್ಯಾತ್ಮ? ಸ್ವೀಕಾರ ಮಾಡಿ. ಹೌದು. ಹೌದಾ? ವಯಸ್ಸಿದವನಿದ್ದೇನೆ. ಹೌದಾ? ನೀನು ಅಷ್ಟು ಮದುವೆ ಆಯ್ತಲ್ಲ? ನನಗೆ ಆ ಕಾಲದಲ್ಲಿ ಆಗಲಿಲ್ಲ. ಈಗ ಹೋಗ್ತಿ ಈಗ ಅದೆಲ್ಲ ನಿಮಗೆ ಚಿಂತೆ. ನಿಂಗೆ ಚಿಂತೆ ಆಗಿ ಹೇಳು, ನಾನಿದ್ದೇನಲ್ಲ. ನೀನಿದ್ದಿ, ನೀನು ಊರಿನಲ್ಲಿ ಎಷ್ಟು ನೋಡಿದ್ದಿ, ಯಾರಿಗೆ ಗೊತ್ತಿತ್ತು?
ಒಂದೊಂದು ಪ್ರಕರಣ ಒಂದೊಂದು ವರ್ಷಕ್ಕೆ ಒಂದೊಂದು ಕಥೆ ಆಗಿತ್ತು ಪ್ರಸಂಗ ಮಾಡ್ಬೋದು. ಅದೇ ನನ್ನ ಕಾಲಿನ ಹಾಗೆ ಉಂಟು. ನಿನ್ನ ಕಾಲಿನ ತುಂಬ ಉಂಟು. ಅಲ್ಲ ಹೇಳು. ಈಗ ನಿಂಗೆ ಮದುವೆ ಆಗ್ಬೇಕು. ಹೌದು. ಹೋದ ಯುಗದಲ್ಲಿ ಎಷ್ಟು? 16,008. ಈ ಯುಗದಲ್ಲಿ 16,007 ಮಂದಿ ಹೆಣ್ಣು ಮಕ್ಕಳು ಸಿಕ್ಕಿದೆ ಎಂದಾದ್ರೆ ಅವರನ್ನು ನಿನಗೆ ಮದುವೆ ಮಾಡಿಸಿಕೊಟ್ಟು ಅವಳು ನೀನು ಹುಡುಕಿಕೊಂಡು ಹೋಗುವಂತ ಹುಡುಗಿಯ ಜೊತೆಗೆ ಬರುವವರು ಸಖಿಯರು ಹೌದು. ಅವರನ್ನಲ್ವಾ? ಅವರನ್ನು ನಿಮಗೆ ಮದುವೆ ಮಾಡಿಸಿಕೊಟ್ಟು ಆಗಿತ್ತು. ಬರ್ತೀಯಲ್ಲ? ಬರ್ತೇನೆ. ನಮಗೆ ಉಂಟಲ್ಲ? ಅಂಬಿಕೆ ಉಂಟು. ಕರುಣಿ ಪದ್ಮಾವತಿಯು ಸಖಿಯರ ನಿರವಿ ಸಗಿದ ತರುಣಿ ಪದ್ಮಾವತಿಯು ಸಖಿಯರ ನಿರವಿ ಸಗಿತ ದಿನ ದಿನದಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಎನ್ನುತ್ತ ಕರುಷದಿಂದ ದಿನದಿ ಸಂಚರಿಸಿ 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 ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಎನ್ನುತ್ತ ಹರುಷದಿಂದ ಸಂಚರಿಸಿ ಸುಮಗಳ ಕೊಯ್ವೆ ಎನ್ನುತ್ತ ಹರುಷದಿಂದ ತರುಣಿ ಪದ್ಮಾವತಿಯೋ ಸಖಿಯರ ನಿರವಿ ಸಗಿದ ಹಾಗೆ ಹೇಳುವ ಪ್ರಾಯವಲ್ಲ. ಹಲವು ಆಸೆಗಳು ಗರಿಗೆದರಿ ಕುಡಿಯುವ ಸಮಯ ಮನದ ಮುಚ್ಚೆಯಂತೆ ಇರುವುದಕ್ಕೆ ಮುಂದಾಗುತ್ತದೆ. ಆದರೆ ಅದರ ಮಗಳಾಗಿ ನಾಡಿನ ಕಣ್ಮಣಿಯಾಗಿ ಹಿರಿಯರ ಕಿರಿಯರು ಹೊರಗೆಯವರ ಪ್ರೀತಿಯ ಪಾತ್ರರಾಗಿ ನೋಡೋಣ. ಇಂದು ನಿಮ್ಮನ್ನು ಕಳಿಸಿಕೊಳ್ಳುವುದಕ್ಕೆ ಕಾರಣವೇನು ಗೊತ್ತೇ? ಓ ಸಖಿಯರೇ, ಸಖಿಯರ ಬನ್ನಿ ಸಖಿಯರೆಲ್ಲ ಬನ್ನಿ ಒನಕೆ ಹೋಗುವ ಸಖಿಯರೆಲ್ಲ ಬನ್ನಿ ಇಂದು ಮನಗೆ ಹೋಗುವ ಇಂದು ಮನಗೆ ಹೋಗುವ ಇಂದು ಮನಗೆ ಹೋಗುವ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಇಂದು ಮನಗೆ ಹೋಗುವ ಇಂದು ಮನಗೆ ಹೋಗುವ
ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಇಂದು ವನಗೆ ಹೋಗುವ ಇಂದು ವನಗೆ ಹೋಗುವ ಸಕಲರೊಂದು ಗೂಡಿ ಕಾಡು ತಂದ ಚಂದ ಅಂದ ಚಂದ ಅಂದ ಚಂದ ಸಕಲರೊಂದು ಗೂಡಿ ಕಾಡು ತಂದ ಚಂದವ ಕಾಡು ತಂದ ಚಂದವ ಹೊರಗೆ ಹೋಗುವ ಸಕಲರೊಂದು ಗೂಡಿ ಕಾಡು ತಂದ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮ ನಿಖಿಲ ಕುಸುಮ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಮಾಡುವ ನಾವು ಮಾಲೆ ಮಾಲೆ ಮಾಡುವ ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ಕೈಯ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಹೋಗುವ ಕೈಯ ಚಳಕವ ಕೈಯ ಚಳಕವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಸಖಿಯರಿಲ್ಲ ಬನ್ನಿರಿಂದು ವನಗೆ ಹೋಗುವ ಸಕಲರೊಂದು ಗೂಡಿ ಕಾಡು ತಂದ ಚಂದ ಸಕಲರೊಂದು ಗೂಡಿ ಕಾಡು ತಂದ ಚಂದವ ವನಗೆ ಹೋಗುವ
dim dim dana dim dim dim. Dim dagada dagada 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 dim dagada dim dagada dim dim. Dum dana dim dana dim dim dana dim dana dum dum dana dim dana dim dim dana dim dana dim. Dum dana dim dana dim dim dana dim dana dim. Dum dana dim dana dim dim dana dim dana dim. Dum dana dim dana dim dim dana dim dana dum dum dana dim dana dim dim dana dim dana dim. Dum dana dim dana dim dim dana dim dana dim dum dana dim dana dim ಇಂದು ವನಕ್ಕೆ ಹೋಗುವ ಇಷ್ಟಿದ್ದರೂ ಸಾಕು. ಹಾಗೆ ವ್ಯವಸ್ಥೆ ಹೆಚ್ಚಾದರೂ ಬೇಸರ, ಇಲ್ಲದಿದ್ದರೂ ಬೇಸರ. ಈಗ ಹಣ ಇದ್ದವರಿಗೆ ಖರ್ಚು ಹೇಗೆ ಮಾಡುದು ಎಂದು ಹಾಗೆ ಯಾರಿಗೆ ಹಣ ಇಲ್ಲವೋ ಅವರು ವೆಚ್ಚಕ್ಕೆ ಎಂದು ಚಿಂತೆ ಮಾಡುತ್ತಾರೆ. ನನ್ನದು ಕೂಡ ಹಾಗೆ. ಏನು? ನಾನು ನಿಮ್ಗೆ ಕಥೆ ಹೇಳ್ತಾ? ಯಾವ ಕಥೆ? ಒಂದಾನೊಂದು ಕಾಲದಲ್ಲಿ ಸಾಕು ಇನ್ನು ಅಜ್ಜಿ ಕಥೆ. ಆಯ್ತು, ಹೇ ಪದ್ಮಾವತಿ, ಏನೇ? ನಾನೊಂದು ಹಾಡು ಹೇಳ್ದ. ಹಾ ಹೇಳು. ಪದ್ಮಾವತಿಯೇ ನಮ್ಮ ಮುತ್ತಿನ ಪದ್ಮಾವತಿ. ಸಾಕು ಸಾಕು, ಬಾಯಿ ಬಿಟ್ಟರೆ ಪದ್ಯವೇ. ಆಯ್ತು ಬಿಡಿ. ಓ ಸತ್ಯರೇ, ಪದ್ಮಾವತಿ ಅದಕ್ಕೋಸ್ಕರ ವಿಮಾನ ಬಿಟ್ಟಿದ್ದೇನೆ. ನಾವೆಲ್ಲ ಒಂದಾಗಿ ವನವಿಹಾರ ಮಾಡಿದ್ರೆ ಹೇಗೆ? ನೀ ಬರ್ತೀಯೇ? ಹಾ, ನಾನು ಬರ್ತೇನೆ. ನೀನು ಅಲ್ಲ, ಓಡುವ ಕುದುರೆಯಾಗಿತ್ತು ಸದಾ ಸಿದ್ಧ. ಹಾಗೆ ನೀನು ನೀನಿಲ್ಲದ ನಾನು, ರವಿ ಇಲ್ಲದ ಬಾನು, ಉಂಟೇನು ಬದುಕು? ಸಾಕು ನಿನ್ನ ಪ್ರಾಸ. ನೀನು ನೀನು ನೀನೆಲ್ಲೋ ನಾನಲ್ಲಿ. ಸಾಕು ಸಾಕು, ನಿನ್ನಪ್ಪ ಬಾಗುತ್ತೇನೆ. ಇಲ್ಲಪ್ಪ, ಅವರಿಗೆಲ್ಲ ಮನಸ್ಸಿಲ್ಲ. ಉಂಟಲ್ಲ, ಅಷ್ಟು ಸಾಕು. ಸರಿ, ನೀವೆಲ್ಲ ಬರ್ತೀರಲ್ಲ? ಬರ್ತೇನೆ. ಹಾಗಾದ್ರೆ ತಡ ಮಾಡು, ಸರಿಯಲ್ಲ? ಹತ್ತ ಕಡೆಗೆ ಸಾಕೋಣ. ಮಂದಮಾರುತನಿಗೆ ತನುವ ಒಟ್ಟಿ ಪ್ರೇಮದಿ, ತನುವ ಒಟ್ಟಿ ಪ್ರೇಮದಿ. ಮಂದಮಾರುತನಿಗೆ ತನುವ ಒಟ್ಟಿ ಪ್ರೇಮದಿ, ತನುವ ಒಟ್ಟಿ ಪ್ರೇಮದಿ. ಒಂದಿ ಸುಖವ ಮನೆಗೆ ನಡೆವ, ಒಂದಿ
ಮಾರುತನೇ ಅನುಮಾನಸಿ ಪ್ರೇಮದಿ ಮಂದಿರುವ ಮನೆಗೆ ನಡೆವನ ಮುಷಿಗದಿ ಎಂದು ನುಡಿ ಪದ್ಮಾವತಿಯೋ ಸಖಿ ಸಮೋದದಿ ಎಂದು ನುಡಿ ಪದ್ಮಾವತಿ ಸಖಿ ಸಮೋದದಿ ಮಂದಗಮನದಿಂದ ಬಂದು ವರವು ಜ್ಞಾನದಿ ಮಂದಮಾರುತನಿಗೆ ವನ ವಿಹಾರ ಪೂರೈಸಿ ಎಲ್ಲ ಕೇಳಿ ಆಯಿತು. ಮಂದ ಮಾಡುತ್ತನು ಮಂದವಾಗಿ ಗಾಳಿಯನ್ನು ಬೀಸುತ್ತಾ ಇದ್ದಾರೆ. ಈ ಅವಳ ತಲೆ ನೋಡಿ ಕತೆ ಪೂರ ಹಾಳಾಗಿ ಹೋಗಿದೆ. ಏನೇ ಹಾಗೆ ಹಾಗಲ್ಲವೇ? ಕತೆ ಎಲ್ಲ ಹಾಳಾಗಿದೆ. ಗೆಳತಿಯರೇ, ಹೆಣ್ಣು ಮಕ್ಕಳ ಶೃಂಗಾರ ಪರಿಪೂರ್ಣ ಆಗುವುದು ಯಾವಾಗ? ಹೂ ಮುಡಿದಾಗ. ಆ ಹೂ ಎನ್ನುವುದು ಇರುವುದು ಯಾರಿಗೆ? ದೇವರಿಗೆ. ಬಿಟ್ರೆ ನಮ್ಮಂತ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಬೇಕಾಗಿ ಪರಿಪರಿಯ ಸುಮಗಳನ್ನು ಇದು ಮಾಲೆ ಮಾಡುವ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ನೀನು ಹೋಗ್ಬಿಟ್ಟಿ, ನಾನು ಕನಕಾಂಬರ. ನೀನು ಹೆಣ್ಣು ಸಂಪತ್ತು. ನೀನು ವಂತಿಗೆ. ಅಜ್ಜ ಹೋಗುವೆ. ಏನು? ಓ, ಹಾಗೆ. ನೀನು ಮೆಲ್ಲಗಿರ್ಬೇಕು. ನೀನು ನಾನು ಗುಲಾಬಿ. ನಾನು ಜಾಜಿಗೆ. ನೀನು ಯಾವ ಬೈದೆಯೇ? ನಾನು ಸಿಕ್ಕಕ್ಕೆ ಕೈ ಹಾಕ್ತೇನೆ. ಸರಿಯ ಹೋಗಮೆಲ್ಲ ಇರುತ್ತದೆ. ಆಯ್ತು, ಸರಿ, ತಡ ಮಾಡುತ್ತೇವೆ ಅಲ್ಲ? ಸುಮ್ಮನೆ ಕೈಯ್ಯುತ್ತಾ ಮುಂದುವರೋಣ. ಬರಿ ಬರಿ ಮಗಳ ಕೊಯ್ಯುತ್ತಿರುವ ಸಮಯದಿ ಬರಿ ಬರಿ ಮಗಳ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ತುರಗವೇರಿಕೊಂಡು ಗರಿಯು ಬೇಟೆಯಾಡಲಿ ತುರಗವೇರಿಕೊಂಡು ಗರಿಯು ಬೇಟೆಯಾಡಲಿ ಹರಿಯು ಬೇಟೆಯಾಡಲಿ ಹರಿಯು ಬೇಟೆಯಾಡಲಿ ಹರಿಯ ಬೇಟೆ ಬರು ಹರಿಯ ಬೇಟೆ ಬರು ಶರಣು 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 ಮಗಳು ಸಮಯದಿ ಬೇಟೆ ಆಡುತ್ತಾ ಆಡುತ್ತಾ ಮುಂದೆ ಬಂದದ್ದೇ ತಡ. ಎದುರಲ್ಲಿ ದಟ್ಟವಾದ ಆನೆ ಒಂದು ಬಂತು. ನನ್ನ ಶರವನ್ನು ಎತ್ತಿದ್ದೇ ತಡ. ಆನೆ ಹಾ. ನನ್ನ ಮಂಡಿಯನ್ನು ಊರಿ ಹಾ. ತೊಟ್ಟಿಲನ್ನು ಎತ್ತಿ ಹಾ. ಸ್ವಾಮಿಯೇ ಅಯ್ಯಪ್ಪ. ಹೇಗೆ? ನನ್ನ ಮಂಡಿಯನ್ನು ಊರಿ ಹಾ. ತೊಟ್ಟಿಲನ್ನು ಎತ್ತಿ ಹಾ. ಸ್ವಾಮಿಯೇ ಅಯ್ಯಪ್ಪ. ಇನ್ನೊಮ್ಮೆ ಹೇಗೆ? ಸಾಕು ಸಾಕು ಸಾಕಾದಿತಾ? ಸಾಕು. ಆ. ಹಾ ಏನು? ಕಾಣುವುದೆಲ್ಲ ಕೌತುಕವನು ಕಾಣುತ್ತೆಲ್ಲ ಕೌತುಕವನು ಸತಿಯ ರಾಕ್ಷಣ ಕಾಣುತ್ತೆಲ್ಲ ಕೌತುಕವನು ಸತಿಯ ರಾಕ್ಷಣ ಜಾಣೆ ಪದ್ಮಾವತಿಗೆ ಓರಿ ಶ್ರೀನಿವಾಸನ
ನಯನೆ ನೋಡೆ ತುರಗವೇ ಬರುವನ ಏನು ಶೌರ್ಯವೆಂದ ಏನು ಶೌರ್ಯವೆಂದ ನಮಃ ಜಗದೀಶ ಕಾಣುವುದೆಲ್ಲ ಕೌತುಕವನು ಹಾಗೆ ಕಲಿಬೇಡಿ ಅಂತ. ಅದು ಕದ್ದದಲ್ಲ, ಕದ್ದು ಹೋದದ್ದು. ಸುಮಂಗಳವನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಆನೆ ಒಂದು ಗೀಳುತ್ತಾ ಬಂತು. ಆನೆ ಹೌದು, ನಾನಿನನ್ನು ಪದ್ದು ಪದ್ದು ಒಂದು ಕರೆದೆ. ಅದು ನೀನಾ ಬೊಬ್ಬೆ ಹಾಕಿತ್ತು? ನಾನೇ. ಆಗ ಇಬ್ಬ ಪರಪುರುಷರು. ನಾವು ಪರಪುರುಷರಂತೆ. ಏ ನಾವ ಮತ್ತೆ ನಾವು ಪರಪುರುಷರು. ಇಬ್ಬರು ಪರಪುರುಷರು. ನೀನು ನೋಡಿದ್ದೇನೆ? ನೋಡಿದ್ದಲ್ಲ, ನೋಡಿ ಹೋದದ್ದು. ನೋಡಿ ಹೋದದ್ದು. ಆಮೇಲೆ ಏನಾಯ್ತು? ಅವರಿಬ್ಬರು ನೋಡಲು ಎಷ್ಟು ಚಂದ. ಒಬ್ಬ ನೋಡಲು ಸಾಕ್ಷಾತ್ ಮನ್ಮಥ, ನನ್ನನ್ನು ಹೇಳಿದ್ದು. ಇನ್ನೊಬ್ಬ ಇನ್ನೊಬ್ಬ ನೋಡಲು ಸಾಕ್ಷಾತ್ ಹನುಮಂತ. ಮಾಡ್ಬೇಕಂತಿಲ್ಲ, ನೋಡುವಾಗಲೇ ಗೊತ್ತಾಗ್ತದೆ. ಅವನು ಅದರಲ್ಲಿ ಒಬ್ಬ ಶರವನ್ನು ಪ್ರಯೋಗಿಸಿದೆ ತಡ. ಆನೆಯು ಶರಣು ಮಾಡಿ ಹೋಯಿತು. ನಂಗೆ ಗೊತ್ತಾಯ್ತು, ಅದು ಸಾಕಿದ ಆನೆ. ಅವರು ಆನೆ ಮಾವುತರಾಗಿರಬೇಕು. ಮಿತ್ರ, ನಾವು ಆನೆ ಮಾವುತರಂತೆ. ನನ್ನದು ಗೊತ್ತಿಲ್ಲ, ನಿನ್ನದಾಗಿರ್ಬೋದು. ನೀನಾಗಿರ್ಬೇಕು ಬಹುಶಃ. ನಾನಲ್ಲ. ಏ ಪದ್ದು, ಏನು? ನಾವೊಮ್ಮೆ ನೋಡಿದ್ದೇವೆ, ಅದಕ್ಕೆ? ನೀನು ಒಮ್ಮೆ ನೋಡಿ. ನಾನು ನೋಡುದಿಲ್ಲ. ಏ ಪದ್ದು, ಏನು? ಒಂದೇ ಒಂದು ಸಾರಿ ನೋಡಿ. ಸಾಕು ಸಾಕು, ನಾನು ನೋಡುದಿಲ್ಲ. ನೋಡಿ ನೋಡಿ. ಸರಿ, ನಾನು ನೋಡುತ್ತೇನೆ, ಆದ್ರೆ ನೇರವಾಗಿ ನೋಡುವವಳಲ್ಲ. ಕದ್ದು ನೋಡ್ತೇವೆ. ಮಿತ್ರ, ಅವರು ಕತ್ತು ನೋಡುವರಂತೆ, ನಾವು ಎದ್ದು ನೋಡುವಂತೆ. ಹೀಗೆ ಬಾ, ಹೀಗೆ ಬಾ. ಸತಿಯರೆಂದುದ ಕೇಳಿ ಸತಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ ಮೆರೆವ ವೆಂಕಟಪತಿಯ ರೂಪವ ತಳೆಗಳು ಮನದೊಳಗೆ ತಳೆಗಳು ಅಚ್ಚರಿಯನು ಮನದೊಳಗೆ ಸತಿ ಶಿರೋಮಣಿ ನುಡಿದಳಾಗ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ನುಡಿದಳ ಗೆಳತಿಯರುಳು ಅವನನ್ನು ಕಳುಹಿ ಹಿತವಚನದಿಂದ ಹಿತ ವಚನದಿಂದ ಸತಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಆ ಆ ಆ
ಹೋದದ್ದು? ಹೀಗೆ ಬನ್ನಿ. ನೀವು ಹೇಳಿದಾಗ ಅವನು ನೋಡಲು ಚಂದ ಇದ್ದಾನೆ, ಆದರೆ ಅವ ಬಂದದ್ದು ನಮ್ಮ ಸ್ಥಳಕ್ಕೆ ಯಾರಂತ ವಿಚಾರಿಸಬೇಕಲ್ಲ. ನೀವು ಮುಂದೆ ಹೋಗಿ ಕೇಳಿ, ನಾನು ಹಿಂದಿರುತ್ತೇನೆ. ಸರಿ. ಹಾಗ ಕೇಳುದು ನೋಡಿ. ಈ ಬಲಗೆ ಬಂದ ಕಾರಣಗಳ ಬೀರು ಗಮ್ಮನೆ ಈ ವಿವರಗಳಿಗೆ ಸಾರಿ ಎಲ್ಲ ನುಡಿದಿರುವಲ್ಲಿ ಯಾರು ನೀನು ಒಳಗೊಂಡಿದ್ದಾನೆ. ಹೆಣ್ಣು ಮಕ್ಕಳ ಸ್ವರವ ಮತ್ತೆ ನೋಡೋಕೆ ಕಾಣುದಿಲ್ಲ. ನೀವು ಕೈಲಿಕ್ಕೆ ಹೋದದ ಹೊಡಿಲಿಕ್ಕೆ ಹೋದದ? ಅಲ್ಲ, ಯಾರ ಹತ್ರ ಹೇಗೆ ಮಾತಾಡಬೇಕು ಅಷ್ಟು ಜ್ಞಾನವಿಲ್ವಾ? ಮತ್ತೆ ಹೇಗೆ? ನಾನು ಕೇಳ್ತೀನಿ, ನೋಡಿ ನೋಡಿ ಕಲೀರ. ಯಾರ ನೀನು? ಏ ಯಾರ ನೀನು? ನೋಡಿದ್ಯಾ ವ್ಯತ್ಯಾಸ? ಅಷ್ಟೇ. ನೋಡಿ ಈಗ ಯಾರ ನೀನು? ಏಯ್, ಯಾರು ನೀನು? ಬಂಡೆ ಕಲ್ಲು ತಾಗ್ತದೆ. ತೊಂದರೆ ಇಲ್ಲ, ಏನು ತೊಂದ್ರೆ ಇಲ್ಲ. ನಾವೇನಾದ್ರೂ ಮಾಡ್ತೇವೆ. ಏನು ಮಾಡ್ತೀನಿ? ನಾನು ಮೂತ್ರಿ ಮಾಡ್ತೇನೆ. ಎಂತದ ಮೂರ್ತಿ ಹಾ, ಹೇಗೆ ಮಾಡುದು? ನಮ್ಮಲ್ಲಿ ಕೆಲವರಿದ್ದಾರೆ ಆಚಾರ್ಯರು, ಮಾಡಿ ಬರ್ತಾರಲ್ಲ. ಮಾಡಿ ಕೊಟ್ಟವರಪ್ಪ. ನಿಮ್ಮ ಪರಿಚಯ ಗೊತ್ತಿಲ್ಲಲ್ಲ, ಹಾಗೆ ಹೇ ಅಂತ ಕೇಳ್ತದೆ. ಹಾಗೆ ಅಲ್ಲ, ನಿಮ್ಗೆ ಕಣ್ಣು ಕಾಣುದಿಲ್ಲ? ಅಲ್ಲಪ್ಪ, ನಮ್ಮ ಕಣ್ಣು ನಮಗೆ ಹೇಗೆ ಕಾಣಿಸಿ? ಹೌದು. ಹಾಗಲ್ಲ, ಮತ್ತೆ ಕಣ್ಣಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳುದು. ಹಾಗೆಲ್ಲ ಪುಣ್ಯ ದೃಷ್ಟಿ ಉಂಟು. ಅಲ್ಲಿ ನೋಡಿ ಚಂದದಿಂದ ಬರ್ದು ಹಾಕಿದ್ದಾರೆ. ನಮ್ಗೆ ಓದ್ಲಿಕ್ಕೆ ಬರ್ತಿಲ್ಲ ಅಲ್ಲ. ಓಹ್, ನೀ ಯಾಕೆ ಓದದ್ದು? ನಿಮ್ಗೆ ಓದ್ಲಿಕ್ಕೆ ಬರ್ತಿಲ್ಲ ಅಲ್ಲ? ನನಗೆ ಬರೀಲಿಕ್ಕೆ ಬರ್ತದೆ ಪುಣ್ಯಾತ್ಮ. ಮತ್ತೆ ನೀನು ಬರ್ತದನ್ನು ಮತ್ತೆ ಯಾರಿಗೆ ಓದ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಆಗ್ಬಾರ್ದು, ಹಾಗೆ ಬರೆಯುವುದು ನಾವು. ಅಲ್ಲಿ ಬರ್ದು ಹಾಕಿದ್ದಾರೆ, ಏನಂತ? ಅಪ್ಪಣೆ ವಿನಃ ಪ್ರವೇಶವಿಲ್ಲ ಅಂತ. ನಾವು ಜನ್ಮಕ್ಕೆ ಅವರನ್ನು ಕರ್ಕೊಂಡು ಬರುದಿಲ್ಲ. ಅವರು ಬಂದು ಚಿರಿ ಚಿರಿ ಮಾಡ್ತಾರೆ ಬಾರೆ. ಅಯ್ಯೋ ಬೇಡ. ಅಯ್ಯೋ ಹಾಗಲ್ಲ, ಮತ್ತೆ ಅನುಮತಿ ವಿನಃ ಪ್ರವೇಶವಿಲ್ಲ. ಹಾಗೆ ಯಾಕೆ ಹೇಳು? ಯಾಕೆ? ಇಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಸಂಚರಿಸುವಂತಹ ವನ. ಹಾ. ಹಾಗಾಗಿ ಈ ವನ ನವನ. ನಾವು ಸಹ ತನ್ನೇ ಕೇಳುವುದು ಇವು ನಿಮ್ಮವನ. ಹಾಗಲ್ಲ, ಈ ವನ ನನ್ನವನ. ಇವರೇ ನಾವು ಸಹ ತನ್ನೇ ಕೇಳುವುದು ಇವ ನಿಮ್ಮವನ. ಏನು ತಪ್ಪು? ಹಾಗಲ್ಲ, ಈ ಜಾಗ ನನ್ನದು ಒಂದೇ. ಇದು ನಿಮ್ಮ ಜಾಗವಾ? ಪ್ರದೇಶ ಅವರಿದ್ದದ್ದು. ಪ್ರದೇಶ. ಹಾಗಾದ್ರೆ ನನಗೆ ಪುರಾವೆ ಕೊಡಿ. ಯಾಕೆ ನಿಮ್ಗೆ ಓದ್ಲಿಕ್ಕೆ ಬರ್ತಿಲ್ಲ? ನಾನು ಬರಿತೇನಲ್ಲ, ನೋಡಿ. ನೋಡಿ ಬರಿತೇನೆ ನಾನು. ಹಾಗೆ. ನನಗೆ ಓದಲಿಕ್ಕೆ ಬರ್ತದಲ್ಲ, ನಾನು ಬರ್ತದ ನೀನು ಓದು. ಆದೀತು, ಆಯ್ತು ಸಾಕು. ಹಾ. ಹಾ. ಈಗ ಈ ಪ್ರದೇಶ ನಿಮ್ಮದ? ಹೌದು. ಈ ಮರ ನಂದು. ಈ ಬಳ್ಳಿ ನನ್ನದೇ. ಈ ನದಿ ನಂದು. ನೀರು ನನ್ನದೇ. ಹಕ್ಕಿ ನನ್ನದೇ. ಪ್ರಾಣಿ ನಂದು. ಪುಷ್ಪ ನಂದು. ಇವ ನಂದು. ಆಯ್ತು. ಆಯ್ತು. ನಿಮ್ಮದು ಮದುವೆ ಆಯ್ತು. ಆಯ್ತು. ಒಪ್ಪಿಕೊಂಡು ಆಯ್ತು. ಹಾ. ಹೋಗುವ, ಹೋಗುವ. ಹೋಗುವ. ಏನು? ಹೇಗೆ ಬಂದದ್ದು? ಬಾಯಿ ಕಾಪಿ ಬಂದದ್ದ? ಶಬ್ದ ಬರುತ್ತಿಲ್ಲಲ್ಲ. ಸಕ್ಕರೆ ಅಲ್ಲಿ ನೋಡಿ, ಅವ್ರು ಬಂದಂತಹ ಖುಷಿ ನೋಡಿ. ಕುದುರೆ ನೀರು ಬಂದಿದ್ದೀರಲ್ಲ, ಏನು ಅರಿಯದೆ ಗೊತ್ತಿಲ್ಲದೆ ತಿಳಿಯದೆ ಬಂದಿದ್ದೀರಿ. ಏನು ಅದು ಬಡುಕುಳು ಕುದುರೆ ಅಂತ ಭಾವಿಸಿದ್ರ? ಅದರ ಕಾರಣ ನಿಮಗೆ ಗೊತ್ತಿಲ್ಲ. ಹಾಗೆ ನಾನು ನೀನು ಕೇಳಲಿಲ್ಲ, ನಾನು ಹೇಳಿದ್ದು. ಗೊತ್ತದದು. ಅದೇ ಗೊತ್ತದನ್ನೆಲ್ಲ ಅವನು ಹೇಳ್ಬೇಕಾಗ್ತದೆ. ಮತ್ತೆ ಹೌದು. ಹಾಗೆ.
ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಹೋಗಿ. ಆಗ್ತದೇನೆ ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ಇಂದು ನಿಮ್ಮ ಮುಂದೆ ನಿಲ್ಲದೆ ಮುಂದೆ ನಿಲ್ಲದೆ ಆ ಬಂದ ಕಾರ್ಯ ಪೂರ್ಣ ಆದರೆ ನಾ ಪೋಪನಲ್ಲ ನಾ ಪೋಪನಲ್ಲ ನಾ ಪೋಪನಲ್ಲ. ಇಂದು ನಿಮ್ಮ ಮುಂದೆ ನಿಲ್ಲದೆ ಇಂದು ನಿಮ್ಮ ಮುಂದೆ ನಿಲ್ಲದೆ ಮುಂದೆ ಮೆರೆವ ತರುಣಿ ಮಣಿಯ ಮುಂದೆ ಮೆರೆವ ತರುಣಿ ಮಣಿಯ ಮುಂದೆ ಮೆರೆವ ತರುಣಿ ಮಣಿಯ ಇಂದು ಕಂಡು ಬಂದಿ ಇಂದು ಕಂಡು ಬಂದಿ ಇಂದು ಕಂಡು ಬಂದಿ ಅವಳೋಳ್ ಒಂದು ಕಾರ್ಯ ಬಿರುದೇನಲಿನ ಎಲ್ಲರಾಗ ಪದ್ಮಾವತಿಗೆ ಮುಂದೆ ಬರೆದ ತರುಣಿ ಮಣಿಯ ನಿಂತುಕೊಂಡು ಬಂದೆ ಅವಳೋಳೊಂದು ಕಾರ್ಯ ಬಿರುದೇನಲಿನ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗಲಿ ನಿಮ್ಮ ಗೋಪನಲ್ಲ ಇಂದು ನಿಮ್ಮ ಮುಂದೆ ಇಲ್ಲದೆ ಬಂದ ಕಾರ್ಯ ಪೂರ್ಣ ಆಗಲಿ ನಾ ಪೋಪನಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ ಏನ ಏನು? ಏನ ನೀನು ಓರೆ ಓರೆ ಹೋಗುದು? ಓರೆ ಹೋಗುದು ಅದು ಓರೆ ಅದು ಓರೆ ತಾಳದಲ್ಲಿ ಕೊಟ್ಟದಲ್ಲ ಹಾಗೆ ಹೌದಾ? ಈಗ ಏ, ಬಂದ ಕಾರ್ಯ ಪೂರ್ಣವಾಗದೆ
ನಾವು ಕೋಪರಲ್ಲ. ದೊಡ್ಡ ಕಾರ್ಮಿಕ ಪುರುಷರು ಮತ್ತೆ ನೀವು. ಮತ್ತೆ ನಮ್ಮ ಕಾರ್ಣಿಕ ತಿಳಿದ್ರೆ ಆ. ನೀವು ಬಿದ್ದು ಬಿಡ್ತೀವಿ. ಮತ್ತೆ ಈಗ ನಮ್ಮಲ್ಲಿ ಕೆಲವೊಂದು ಪದ್ಧತಿ ಉಂಟು. ಹೌದು. ನಮಗೆ ಗೊತ್ತುಂಟು ಹಾ. ಎಷ್ಟು ಹೊತ್ತಿಗೆ ಹೋಗ್ಬೇಕು, ಹಾ. ಎಷ್ಟು ಹೊತ್ತಿಗೆ ಮುಗಿಸ್ಬೇಕು, ಎಲ್ಲಿಗೆ ಫಸ್ಟ್ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಬೇಗ ಎಲ್ಲಿಗೆ ಹೋಗ್ಬೇಕು, ಮತ್ತೆ ಮುಗಿಸಬೇಕು, ಮುಗಿಸ್ಬೇಕು, ಎಷ್ಟೊತ್ತಿನಲ್ಲಿ ಹೊರಡಬೇಕು, ಇನ್ನೊಂದು ಕಾರ್ಯಕ್ರಮಕ್ಕೆ ತಲುಪಬೇಕು, ಆಮೇಲೆ ಅಲ್ಲಿ ಮುಗಿಸಿ ಇನ್ನೊಂದಕ್ಕೆ ಹೋಗಬೇಕು. ಇಷ್ಟು ತಗೊಳ್ಬೇಕು. ಎಷ್ಟು ತಗೊಳ್ಬೇಕು, ಹೋದಲ್ಲೆಲ್ಲ ಎಷ್ಟು ತಗೊಳ್ಬೇಕು ಅಂತ ಎಲ್ಲ ಪದ್ಧತಿ ಮಾಡಿ ನಾವು ಎಲ್ಲವನ್ನು ಪಟ್ಟಿ ಮಾಡಿಯೇ ಹೋಗುದು. ಹಾಗೆ ಇಂದೂ ಕೂಡ ಹಾಗೆ. ಒಂದು ವೇಳೆ ನಮ್ಮ ಕಾರ್ಯ ಪೂರ್ಣವಾಗದೆ ನಾನಾದ್ರೂ ಹಿಂದೆ ಬರ್ತೇನೆ, ಆದರೆ ಇವನಿದ್ದಾನಲ್ಲ ಇವತ್ತು ಹಿಂದೆ ಬರುದೇ ಇಲ್ಲ. ಅವನಾದ್ರೂ ಜಾಯಮಾನದಲ್ಲೇ ಇಲ್ಲ. ಹಾಗೆಪ್ಪ ನಾವು ಬಂದದ್ದು ಮುಗಿಸಿಯೇ ಹೋಗುದು. ಮತ್ತೆ ಇವನಾಗೆ ಅರ್ಧ ಎಲ್ಲ ಮಾಡುದಿಲ್ಲ ನಾವು. ಮುಗಿಸಿಯೇ ಹೋಗುದು. ಇಂದು ಕೂಡ ಹಾಗೆ ತೀರ್ಮಾನವನ್ನು ಮಾಡಿಕೊಂಡು ಬಂದವರು ನಾವಿದ್ದೇವೆ. ಏನು? ದುರಗವನ್ನು ಏರಿ ಮುಂದೆ 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 ಬಂದದೇ ತಡ. ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ಮಂದಿ ನಾರಿಮಣಿಯರು ಎಂತದ್ದು ಇಲ್ಲ ನಾಯಿ ಮರಿಗಳೆಲ್ಲ ವಿಧ ವಿಧದ ನಾಯಿ ಮರಿಗಳು. ಅದೆಲ್ಲ ದೊಡ್ಡದು ಹಾಗೆಲ್ಲ ನಾರಿಮಣಿಯರು. ನಾರಿಮಣಿಯರು ಹಾಗೆ ಅದರಲ್ಲಿ ಬೇರೆಯವರ ವಿಚಾರವನ್ನು ಬಿಡು. ಮತ್ತೆ ಮುಂದೆ ಮೇರೆವ ಮುಂದೆ ಎಂತ ದುಡ್ಡ ನೋಡದೆ ಎಂತದ್ದು ಹಿಂದೆ ನೋಡ ಅದಲ್ಲ ಮುಂದಿದ್ದನ್ನು ನೋಡುವಾಗ ನನಗೆ ಹೆಣ್ಣು ಅಂತ ಭಾವನೆ ಬಂತು. ನನಗೆ ಗಂಡು ಅಂತಲೇ ಅವನಿಗೆ ಸಂಶಯ ಉಂಟಂತೆ. ಏನ್ ಮಾಡುದು? ಇದರಲ್ಲಿ ಕೆಲವು ಗಂಡು ಉಂಟು. ಈಗ ನಮ್ಮೊಳಗೆ ಚರ್ಚೆ ಬೇಡ. ಮುಂದೆ ಮೇರೆವ ತರುಣಿ ಮಣಿ ಅವಳಲ್ಲಿ ಕೆಲವೊಂದು ವಿಚಾರವನ್ನು ಹೇಳುತ್ತೇನೆ. ಆ ಬಳಿಕ ಕಾರ್ಯವನ್ನು ಪೂರೈಸಿ ಆಮೇಲೆ ನಾವು ಹೋಗುದು. ಹೇಗೆ ಆಗ್ತದಾ? ಯಾರೆಲ್ಲೋ ಮಡಗಿರಾತ ಮನೆಗೆ ಬಂಗದಿರದಳು ಮಾತನಾಡಬೇಡ ಲೋಕಿ ತೆರದಲ್ಲಿ ನಮ್ಮವನಗೆ ಏತಗಾಗಿ ಬಂದಿರಿ ವೃತ್ತಾಂತವಲ್ಲ ಬೇಗ ಬೇಗ ಕಾಲದಿಂದ ಹರಿಗೆ ನುಡಿದರು. ಸ್ವಲ್ಪ ಸಿಕ್ಕೊಳ್ಳು. ಎಲ್ಲ ಗಿರಾತ ಇದೆ. ಗಿರಾತ ಸಿಗುದಿಲ್ಲ ಮತ್ತೆ ಸಿಗ್ಗಾಯ್ತಾ ಮತ್ತೆ ಕೊಡ್ತೀವಿ. ಹಾಗಲ್ಲ ಎಲ್ಲ ಶಬರ ಸಬರ ಅವರಿಗೆ ಕೂಡುದಿಲ್ಲ. ಎಲ್ಲ ಸಬರ ಯಾರು? ಹಾಗಲ್ಲ ಪುಣ್ಯಾತ್ಮ, ಎಲ್ಲ ಕಾಡಬೇಡ. ನಾವು ಯಾರನ್ನು ಕಾಡುವುದಿಲ್ಲ, ಯಾರ ಹತ್ರವೂ ಬೇಡುವುದೂ ಇಲ್ಲ. ಹಾಗಲ್ಲ ನಾನು ಹೇಳಿದ್ದೆ. ಎಲ್ಲ ಪುಳಿಂದ ಅದು ನಾವು ತಿನ್ನುವುದಲ್ಲ ಇವರೇ, ನೀವು ತಿನ್ನುವುದು. ನಿಮ್ಮನ್ನು ಕಂಡಾಗ, ನಿಮ್ಮ ಆಯಾಸಗಳನ್ನು ಕಂಡಾಗ ಕಾಡಿನಲ್ಲಿ ಜನಾಂಗ ವಾಸವಾಗಿರುತ್ತಾರೆ. ಅವರನ್ನು ಕಾಡಕಿರತ ಅಂತ ಹೇಳ್ತೀವಿ. ಹಾಗೆ ಕಾಣುತ್ತಾ ಇದ್ದೀವಿ. ಅದಕ್ಕೆ ಕೇಳುತ್ತಾ ಇದ್ದೀವಿ, ನೀವ್ಯಾಗಿ ನಮ್ಮಯಾಗಿ ಅಪ್ಪನ ಹೆಸರು ಅಮ್ಮನ ಹೆಸರು ಮದುವೆ ಆಗಿದ್ರೆ ಮಕ್ಕಳೆಷ್ಟು, ಗಂಡೆಷ್ಟು, ಹೆಣ್ಣೆಷ್ಟು, ಹೆಂಡತಿ ಯಾರು ಎಲ್ಲರೂ ತಿಳಿಸು. ಮತ್ತೆ ನೀನು ಅಷ್ಟು ವೇಗವಾಗಿ ಹೇಳಿದ್ರೆ ಒಂದೊಂದು ಅರ್ಥ ಆಗ್ತದಾ? ಒಂದೊಂದನ್ನೇ ಬಿಟಿಚಿ ಹೇಳ್ಬೇಕು. ಸರಿ, ನಿನ್ನ ಅಪ್ಪ ಯಾರು? ನಮ್ಮ ಪರಿಚಯವೇ. ನಮ್ಮದೇನಾದ್ರೂ ಇದ್ರೆ ಪರಿಚಯ ನಾವು ಪ್ರಾರಂಭ ಮಾಡುದು ಅಮ್ಮನಿಂದಲೇ. ಸರಿ ಕೇಳೋಣ. ದೇವಕಿ என்னவே ஜனகனோ
ಶೌರ್ಯು ಶೌರ್ಯು ದೇವಗಿ ಜನಗನು ಶೌರ್ಯು 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 ವಾಸುದೇವ 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 ವಾಸುದೇವನನ್ನು ಕರೆವ ಎನ್ನನು ಕರೆವ ಎನ್ನನು ಈ ವಿಧದಿ ಕನ್ಯಾತಿಯಾಗಿ ಅವನಿಗೆ ನಿನ್ನೆಡೆಗೆ ಬಂದೆ ಈ ವಿಧದಿ ಕನ್ಯಾತಿಯಾಗಿ ಈ ವಿಧದಿ ಕನ್ಯಾತಿಯಾಗಿ ಬಾವಗೆ ನಾ ನಿನ್ನೆಡೆಗೆ ಬಂದೆ ಬಾವಗೆ ನೀನಾರೆನುವುದ ಸಾವಧಾನದಿಂದ ಬೀಳು ಬಾವಗೆ ನೀನಾರೆನುವುದ ಬಾವಗೆ ನೀನಾರೆನುವುದ ಸಾವಧಾನದಿಂದ ಬೀಳು ಜನಕನೋ ಶೌರ್ಯೋ ಜನಕನೋ ಶೌರ್ಯೋ ವಾಸುದೇವ ವಾಸುದೇವ ಎಂದು ಕರಿಗಳು ಎಲ್ಲೋ
ಪರಿಚಯ ಏನಾದ್ರೂ ಇದ್ರೆ ನಾವು ಪ್ರಾರಂಭ ಮಾಡುದು ಅಮ್ಮನಿಂದಲೇ. ಅದು ಯಾಕೆ? ಒಂದು ಮಾತುಂಟಲ್ಲ, ಏನದು? ನನ್ನ ಅಮ್ಮ ಯಾರು ಬಲ್ಲೆಯ? ಯಾರು? ಹೇಳ್ಬೇಕಾ? ಏನು? ಹೇಳ್ಬೇಕಾ? ಏನು? ಹೇಳ್ಬೇಕಾ? ಒಮ್ಮೆ ಹೇಳ. ನನಗೆ ಅಭ್ಯಾಸ ಇಲ್ಲಲ್ಲ. ಎಂತ ಅಭ್ಯಾಸ ಇಲ್ಲ ನಿನಗೆ? ಹೆಣ್ಣು ಮಕ್ಕಳ ಹತ್ರ ಮಾತಾಡಿ. ಹೌದು, ನಿಮಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಬರ್ತದೆ, ಪ್ರೇತಗಳಲ್ಲಿ ಮಾತಾಡಿ. ಅದು ನಿಮಗೆಲ್ಲ ಇರ್ಬೋದು. ನನಗೆಲ್ಲ ನಿನಗೆ ಇರ್ಬೋದು. ಹಾ. ರಾತ್ರಿ ಇಡೀ ತಿರುಗಿಕೊಂಡು ಇರ್ತೀವಿ. ಗೊತ್ತುಂಟು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹಾಗೆ ನಮ್ಮದ್ರಲ್ಲಿ ಅಮ್ಮ, ನನ್ನ ಅಮ್ಮ ಯಾರು ಬಲ್ಲೆಯ? ಯಾರು? ದೇವಕಿ. ಇವ ನಮ್ಮ ಅಪ್ಪ. ಅಪ್ಪ ಶೌರಿ ಎನ್ನುವ ಹಾಗೆ. ಚೌರಿ 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 ಏ ಚೌರಿದೆಯಾ? ಉಂಟು. ನನ್ಗೆ ಕೊಡು. ಯಾಕೆ? ನನ್ನ ಅಜ್ಜಿ ತಲೆ ಗೋಳು. ಅಜ್ಜಿ ತಲೆಯ? ನಾನು ನಿನ್ನ ತಲೆಗೆ ಬೇಕು ಅಂತ ಭಾವಿಸಿಕೊಂಡೆ. ಕೊಡುದಿಲ್ಲ ಹೋಗ. ಯಾಕೆ ಮಾಡ್ತಾರೆ? ಶೌರಿ ಸುದೇವ ಎನ್ನುವ ಹಾಗೆ. ಯಾರು? ಶೌರಿ ಸುದೇವ. ಏ ವಸುದೇವ ವಾಸುದೇವ. ಪುಣ್ಯಾತ್ಮ. ಹಾಗೆ ನನ್ನನ್ನು ಪ್ರೀತಿಯಿಂದ ಎಲ್ಲರೂ ವಾಸುದೇವ ವಾಸುದೇವ ಎನ್ನುವ ಹಾಗೆ ಕರೆಯುತ್ತಾರೆ. ಏ ವಾಸು, ಏ ವಾಸು, ಯಾರು? ಏ ವಾಸು, ಇಲ್ಲಿ ಬರ. ಏ ವಾಸು, ಯಾರು ಕುಟುಂಬದವರಿದ್ದಾರೆ ಇಲ್ಲಿ? ನಿನ್ನನ್ನು ಕರೆಯುವುದು ಅಮ್ಮ. ವಾಸುದೇವ. ಏ ವಾಸು. ಹಾ. ಹಾಗೆ ಹಾಗೆ ಕರೀತಾರೆ. ಹೌದು, ಅವಳ ಹತ್ರ ನನ್ನ ಹತ್ರ ಅಂತ ಹೇಳು. ಅದೇ ಹಾ. ಕರ್ತದ್ದು ನೀನಲ್ಲ ಅಲ್ಲಿ. ಹಾಗೆ ಹೇಳಿ ಅವಳ ಹತ್ರ ಹೇಳು. ಹಾ, ಅವ್ರು ಹೇಳ್ತಾರೆ. ಹಾ. ಈಗ ಇವನ ಹೆಸರು ಏ ನಿನ್ನ ನೀನು ಮಕ್ಕಳಲ್ಲ, ನೀನೇ ಹೇಳಿದ್ರೆ ನಿನ್ಗೆ ಮಾತಾಡಿ ಅಭ್ಯಾಸ ಇಲ್ಲ ಅಂತ. ನಾನು ಹೇಳಿಲ್ಲ ನನ್ಗೆ ಮಾತಾಡಿ ಅಭ್ಯಾಸ ಇಲ್ಲ ಅಂತ. ನನಗೆ ಅದು ಸ್ವಲ್ಪ ನನಗೆ ಅವರು ಕೇಳುವಾಗ ಒಳಗೆ ಸಂತೋಷದದು ಸಂತೋಷ. ಹಾಗೆ ಹಾ, ಹೆಸರು ಹೇಳಿದ್ರು. ಹೆಸರು ಹೇಳ್ಬೇಕಾ? ನನ್ನ ಹೆಸರು ಯೇಸುದೇವ. ಎಂತ ಪುಣ್ಯ ಅದು. ಹಾಗೆ ಅಲ್ಲ, ನಂಗೆ ಯಾವಾಗ ಇವನು ಬೇಕಾಗ್ತದೆ ಆಗ ಇವನು ನನ್ನ ಬಳಿ ಇರುವುದಿಲ್ಲ. ಎಲ್ಲಿಯೋ ದೂರದಲ್ಲಿ ನಿಂತಿರ್ತಾನೆ. ಆಗ ಇವನನ್ನು ನಾನು ಕರೆಯುವುದು ಹೇಗೆ? ಏ ಸುದೇವ, ಏ ಸುದೇವ, ಹಾಗೆ ಏಸುದೇವ ಏಸುದೇವ ಹಾಗೆ ಕರೆದು ಅವನ ಹೆಸರು ಹಾಗೆಯೋ ಹಾಗೆ. ನನ್ನ ಹೆಸರು ಸುದೇವ. ಅವ ಹೇಳಿಲ್ಲ ನನಗೆ. ಅದು ನನಗೆ ಹಾಗೆ ಗೊತ್ತಾಗ್ತದಲ್ಲ. ಹಾ. ಈಗ ನಮ್ಮ ಪರಿಚಯವನ್ನು ಹೇಳಿದವರಿದ್ದೇವೆ. ಸರಿ. ನೀನ್ಯಾರು? ನಿನ್ನ ಅಪ್ಪ ಯಾರು ಹೇಳುವೆಯಾ? ಜನಕ ತೋಂಡದೇಶದಧಿಪತಿ, ಜನಕ ತೋಂಡದೇಶದಧಿಪತಿ, ದೇಶದಧಿಪತಿ, ತೋಟ ದೇಶದಧಿಪತಿ, ಆಕಾಶರಾಯ ಅಣುಗಿ ಆಗಿಗಿನುಂಟು ಪದ್ಮಾವತಿ, ಆಕಾಶರಾಯ ಅಣುಗಿ ಆಗಿಗಿನು ಪದ್ಮಾವತಿ, ತೋಟ ದೇಶದಧಿಪತಿ.
ಅಡುಗೆಯಾಗಿ ಏನು ಪದ್ಮಾವತಿ ಎನ್ನುವರೆನ್ನ ಜನಪದಗಳು ವನಿತೆಯರಡೆ ನಿಂತು ನೀನು ಎನ್ನುವರೆನ್ನ ಜನಪದಗಳು ವನಿತೆಯರಡೆ ನಿಂತು ನೀನು ಮನೆಗೆ ಬಂದ ತೆರದಿ ನುಡಿಗೆ ಇದು ನಾಚ ಬೇಕು ಮನವು ಮನೆಗೆ ಬಂದ ತೆರದಿ ನುಡಿಗೆ ಇದು ನಾಚಬೇಕು ಮನವು ನಾಚಬೇಕು ಮನವು ನಾಚಬೇಕು ಮನವು ಜಗತಿಪತಿ ಆಕಾಶರಾಯ ಅಡುಗೆಯಾಗಿಗೆನು ಅಡುಗೆಯಾಗಿಗೆನು ಎನ್ನುವರೆಂದು ನನ್ನ ಜನಪದಗಳು ಮನಸ್ಸಿಯರನೆ ನನಗೆ ಬಂದ ತೆರದಿ ನುಡಿಗೆ ಇನಿದು ನಾಚಬೇಕು ಮನವು ಜನಕ ತೋಟರಿ ಚಂದರುಗಲೇ ನನ್ನ ಪರಿಚಯವನ್ನು ನೇರವಾಗಿ ಹೇಳುವುದಿಲ್ಲ. ಮತ್ತೆ ನಾನು ಸೂಚಿಸುತ್ತೇನೆ, ನೀವು ಯೋಚಿಸಿ ಹೇಳಿ. ಮಿತ್ರ, ಅವರು ಸೂಚಿ ಕೊಡ್ತಾ ಇರುತ್ತೆ. ಮೊದಲಿನ ನಿನ್ನ ಬಾಯನ್ನು ಹೊಲಿಬೇಕಂದೆ. ಮುಂದಿನ ಕಾರ್ಯಕ್ರಮಕ್ಕೆ ಬೇಡ ಅಯ್ಯ, ನನ್ನಪ್ಪ ನನ್ನಪ್ಪ ಮೇಲೆ ಅಪ್ಪ ಅಪ್ಪ ಮಿತ್ರ, ಅವಳಪ್ಪ ಮೇಲೆ ನೋಡ ನೇತಾಡುದು ಕಾಣ್ತದ ನಿಮ್ಗೆ ನಿನ್ನಪ್ಪ ನೇತಾಡುದು ಮೇಲೆ ಚಂದದ ಒಂದು ಹುಡುಗಿಯನ್ನು ಕೊಟ್ಟು ಅವರ ಮೇಲೆ ನಮ್ಮದು ನಮ್ಮ ಮೌನ ಪ್ರಾರ್ಥನೆ ಅವರಿಗೆ ಸಲ್ಲ ಕಾಣ್ಬೇಕು. ಇಲ್ಲ ಸುಮ್ಮನೆ ಮೌನ ಪ್ರಾರ್ಥನೆ ಮೌನ ಪ್ರಾರ್ಥನೆ ನಿನ್ನ ಇದಕ್ಕೆ ಕೊಡು. ಯಾವ್ದಕ್ಕೆ ನನ್ನ ಯಾವುದಕ್ಕೆ ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕಂತ. ಏನು ಕಟ್ಟದ ಆಕಾಶ ಅದಕ್ಕೆ ರಾಯ ಸೇರಿಸು. ಆಕಾಶ ರಾಯ. ಆಕಾಶ ರಾಯ ನನ್ನ ತಂದೆ. ಹೌದಾ? ಇವಳ ತಂದೆ ಆಕಾಶ ರಾಯ. ಯಾವುದು ಯಾವ್ದು ದೇಶ? ಕೊಂಡಾಪುರ. ತೊಂಡೆಕಾಯಿ ಮಾರು ನನ್ನ ತೊಂಡೆಕಾಯಿ ಮಾರುದಿಲ್ಲ, ಬೆಂಡೆಕಾಯಿ ಮಾಡ್ತಾರೆ ಗೊತ್ತಾ? ನೋಡಾಗ್ಲೇ ಗೊತ್ತಾಗ್ತದೆ ನನ್ನ ಪಾಡು ಕೊಂಡ ದೇಶ.
ಅಮ್ಮ ಯಾರು? ನನ್ನಮ್ಮ ಕೇಳಾಗಿ ಅಮ್ಮ 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 ಅಯ್ಯೋ ದೇವ್ರೇ, ನೀವು ಇಷ್ಟು ಬೇಗ ಹೋಗ್ತೀವಿ ನೀವು ಹೋಗ್ಬಾರ್ದು. ಇಂಥವಳನ್ನು ಹೆತ್ತ ನೀವು ನನ್ನಲ್ಲಿ ಪೂರ್ತಿ ಆಗಲಿಲ್ಲ. ಅಜ್ಜನಲ್ಲಿರ್ತದ್ದು ಏನು ನಾಟ್ಯ ರೂಪಾಗಿಲ್ಲ. ಯಾಕೆ ಅವರಿಗೆ ಆತ್ಮಬೇಕು ಆಗುದಿಲ್ಲ. ಸಾಕಾಯ್ತು, ಗೊತ್ತಾಯ್ತು, ಬೇಗ ಹೋಗುವ. ಮತ್ತೆ ಯಾಕೆ ಇದೆಲ್ಲ ಬೇಕಿತ್ತ? ಬೇಕು. ಮನೆಗೆ ಹೋದ್ರ ನಮ್ಮನಿಗೊಂದು ಸೇವೆಂಟಿಗೆ ಅಜ್ಜನಿಗೆ ಕೆಳಗೆ ಕಾಣಿಸುತ್ತಾ ಇದೆ. ಏನು ಭೂಮಿ? ಭೂತಾಯಿ. ಭೂತಾಯಿ. ಅಯ್ಯೋ, ಅದೇ ಎಂತದ ಭೂತಾಯಿ ಎಲ್ಲ ಭೂತಾಯಿಗೆ ಬಾಲ ಉಂಟಾ? ನಾನು ಹೇಳಿದ ಭೂತಾಯಿಗೂ ಸಹ ಬಾಲ ಉಂಟು. ಹಾಗಲ್ಲ, ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು. ಆ ಭೂ ಹಾ ಹಾ ಸರಿಯಾ. ಭೂತಾಯಿಗೆ ಇನ್ನೊಂದು ಹೆಸರು ಉಂಟು, ಏನು? ಧರಣಿ. ಭರಣಿ. ಭೂತಾಯಿ ಅನ್ನೋದ್ರಲ್ಲಿ ಹಾಕುವ ಬರುವ ವರ್ಷಕ್ಕೆ ಹಾಗಲ್ಲ, ಮತ್ತೆ ಧರಣಿ ದೇವಿ. ಸರಿ, ಈಗ ಬೇರೆಯವರ ವಿಚಾರ ಬೇಡ. ಆಕಾಶದ ದಂಪತಿಗಳಿಗೆ ಮದುವೆಯಾಗಿ ಎಷ್ಟು ವರ್ಷ ಕಳೆದರು, ಮಕ್ಕಳೇ ಆಗಿಲ್ಲ. ಹೌದಾ? ಬಹುಶಃ ಅವರು ವಿದೇಶ ಪ್ರಯಾಣಿಕರು. ಅದಕ್ಕೊಂದು ಭಾಗ್ಯ ಕಾಲ ಅಂತ ಉಂಟು. ಚಿಂತೆಯಲ್ಲಿರುವಂತಹ ಸಮಯದಲ್ಲಿ ನಾರದರ ಆಗಮನವಾಯಿತು. ಬರ್ಲಿ. ಪುತ್ರ ಕಾಮೇಶ್ ಎನ್ನುವಂತಹ ಯಾಗವನ್ನು ಮಾಡಿ ಅಂತ. ಪುತ್ರ ಕಾಮೇಷ್ಟಿ ಹಾಗೆ ನನ್ನಪ್ಪ ಯಾಗವನ್ನು ಮಾಡಿದರೆ ಯಾಗ ಮಾಡಿದ ಮೇಲೆ ಆ ಸ್ಥಳವನ್ನು ಉಳುವಂತಹ ಕ್ರಮ ಉಂಟು. ಹೌದಾ? ಅದಕ್ಕೆ ಎಂತ ಮಾಡ್ಬೇಕು ಗೊತ್ತಾ? ನೇಗಿಲು ಹಾಕಿ ಕೂಡಬೇಕು. ಎಂತ ಬಂಗಾದ ನೇಗಿಲಿಗೆ ಎತ್ತುಗಳನ್ನು ಕಟ್ಟಿದರು. ಆ ಸಮಯದಲ್ಲಿ ಬಂಡೆ ಕಲ್ಲಿಗೆ ನೇಗಿಲು ತಾಗಿ ಎತ್ತುಗಳು ನಿಂತೋಯಿತು. ಹೌದಾ? ಆಗ ಬಂಡೆ ಹೊಡೆಯೋರನ್ನು ಬಂಡೆ ಹೊಡಿಲಿಕ್ಕೆ ಮತ್ತೆ ಎಂತ? ನನ್ನಪ್ಪ ಹಾಗೆ ಮಾಡಿದ್ರು. ಹೌದಾ? ನನ್ನಪ್ಪನಾಗಿ ಬುದ್ಧಿ ಉಂಟು ಮರೆ. ನನ್ನಪ್ಪನಿಗೆ ಹೋಲಿಸ ಬಡಿದೇನು? ನೀವು ಸಮಾಧಾನ ಮಾಡಿ ಒಂದು ಶಬ್ದವಂತಪ್ಪ. ಹೌದಾ? ಬಂಡೆ ಕಲ್ಲನ್ನು ಬದಿಗೆ ಸಿಡಿಸಿದರು. ಬದಿಗೆ ಒಂದು ಕೊಳ, ಕೊಳದ ಮಧ್ಯಭಾಗದಲ್ಲಿ ಒಂದು ಕಮಲ. ಕಮಲ ಎನ್ನುವುದು ಮುಡಿದಿತ್ತು. ಹೌದಾ? ಸೂರ್ಯನ ಪ್ರಭೆಯು ಆ ಕಮಲದ ಮೇಲೆ ಬಿದ್ದಾಗ ಕಮಲವೆನ್ನುವುದು ಅರಳಿತು. ಅರಳಿದಾಗ ಅದರ ಮಧ್ಯಭಾಗದಲ್ಲಿ ಒಂದು ಶಿಶು ಶಿಶು ಮಗು. ಒಂದು ಸಂಶಯ ಉಂಟು. ಅದು ಬಂಡೆ ಹೊಡೆಯವರು ಬಂದದಲ್ಲ, ಅವರಿಗೆ ಇದು ಆಯಾಸ ಆಗುವಾಗ ಒಂದು ಧೈರ್ಯ ತಗೊಳ್ಳಿಕ್ಕೆ ಅವರು ಅದಕ್ಕೆ ತೆಗೆದದ್ದು, ಹೀಗೆ ಹೊಟ್ಟು ಕುಟ್ಟದ್ದು, ಆಮೇಲೆ ಶೀತವನ್ನೆಲ್ಲಿ ಇಟ್ಟಾಗ ಕಡೆಗೆ ಬಂಡೆ ಹೊಡೆಯುವಾಗ ಅದು ಶೀತ ಕೆಳಗೆ ಬಿದ್ದು ಅದು ಗಮನದಲ್ಲಿ ಬಿದ್ದು ಅಲ್ಲ, ಅದು ಧೈರ್ಯದ ಸೇರಿ ಸಿಗ್ತದೆ. ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಏನು? ಅದರಲ್ಲಿ ಹೆಣ್ಣು ಮಗು. ಆಕಾಶ ದಂಪತಿಗಳಿಗೆ ಆ ಮಗುವನ್ನು ಕಂಡಾಗ ದೋಷವಾಯಿತು. ಪ್ರೀತಿಯಿಂದ ಎತ್ತಿ ನಮ್ಮನೆಗೆ ಕರೆದರು. ಸಾಕಿದ್ರು, ಸೆಳೆದಿದ್ರು. ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅವಳು. ಅಷ್ಟೇಯಾ? ಅಷ್ಟೇಯಾ? ಬೇರೆಯವರ ಬಗ್ಗೆ ಯಾಕೆ ಹೇಳುದು? ನನಗೆ ಗ್ರಾಚಾರ ನಾನಲ್ಲ ಅವಳು. ಹೌದಾ? ಆ ಕೂಚೆ ಈ ಕೂಸು, ಈ ಕೂಚೆ ಹೂಕೋಸು. ಈ ಕೂಸಿ ಆ ಕೂಸು. ಅದು ನೀರಿನಲ್ಲಿ ಸಿಕ್ಕಿದ್ದು ಹೂಕೋಸು. ನಾನು ಸಿಕ್ಕಿದ್ದೀನಿ ಕಮಲದಲ್ಲಿ. ಕಮಲಕ್ಕೆ ಇನ್ನೊಂದು ಹೆಸರುಂಟು. ಹಾಗಾಗಿ ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಪದ್ಮಾವತಿ. ಇವ ಎಂತೆಲ್ಲ ಮಗಳಿದ ಅಮ್ಮ ನಿನ್ನ ಅಮ್ಮ ಬೆಣ್ಣಿ ಕಂಡು
ಅದು ಕೇಳಿರಲ್ಲ, ಅವನಿಗೆ ಬೇರೆ ಕೇಳಿಸ್ತು ಹಾಗೆ. ನಾನು ಹೇಳಿದ್ದು ಪದ್ಮಾವತಿ. ಪದ್ಮಾವತಿ ಎಂತ ನನ್ನ ಹೆಸರು ಹಾಗೆ. ಅಲ್ಲ ಹೇಳುದು ಎಷ್ಟು ಬೇಕು ಅಷ್ಟೇ ತುಂಬ. ಹೇಳು. ಹಾ, ಹೇಳು. ನನ್ನ ಹೆಸರು ಹಾಗೆ. ನನ್ನ ಹೆಸರು ಬೇಕಾದ್ರೆ ನೀವು ಕೇಳಿಕೊಳ್ಳಿ. ಹಾ. ಹೇಳಿಲ್ಲ. ಬೇಗ ಬೇಗ. ಓ ಹಿಂಗೆ ಶ್ರೀಲಂಕಾ ವಿಚಾರ ಮಾಡ್ಬೋದು ಸ್ವಲ್ಪ. ಹಾಗಲ್ವಾ ಇಂದಿರಾ ಹಾಗೂ ಶ್ರೀಲಂಕಾ. ಸರಿ ಸರಿ ಸರಿ. ನಮ್ಮ ಪರಿಚಯ ಹಾಗೆ. ಹಾ. ಈಗ ನೀವು ಬಂದ ಹಾಗೆ ಎಂದು ಹೋದರೆ ಸರಿ. ಆದರೆ ಸಿಟ್ಟು ಬಂದಿತ್ತು. ಕೋಪಿಸದಿರೋ ಬರಿದೆ ಎನ್ನಳು ಸುಂದರಿಯೇ ಕೋಪಿಸದಿರೋ ಬರಿದೆ ಎನ್ನಳು ಸುಂದರಿಯೇ ನಿನ್ನ ರೂಪವನ್ನು ಕಂಡ ಕ್ಷಣದೊಳು ನಿನ್ನ ರೂಪವನ್ನು ಕಂಡ ಕ್ಷಣದೊಳು ಪಾಪಿಯಾದ ಸ್ಮರಣೋ ಯಕ್ಷು ಶಾಪವಾರಿಯನು ಸರ್ವನಿಚ್ಛ ಪಾಪಿಯಾದ ಸ್ಮರಣೋ ಯಕ್ಷು ಶಾಪದಿದು ಸರ್ವ ಇಚ್ಛ ಸರ್ವ ಇಚ್ಛ ಸರ್ವನಿಚ್ಛ ಸರ್ವ ಇಚ್ಛ ಸರ್ವ ಇಚ್ಛ ಪಾಪವನ್ನು ತಾಳಲಾರೆ ಪಾಪವನ್ನು ತಾಳಲಾರೆ ನೀ ಪ್ರೇಮದಲ್ಲಿ ಬದುಕು ನೀ ಪಾಪಿಯಾದ ಇದ್ದು ಪಾಪವನ್ನು ತಾಳಲಾರೆ ನೀರೇ ಕೋಪಿಸದಿರು ಬರಿದೆಯನ್ನು ಸುಂದರಿಯಿಂದ ರೂಪವನ್ನು ಕಂಡ ಕ್ಷಣದೊಳು ಏನು ಅವನೊಳಗೆ ಕೋಪ ಬೇಡ ಮಾತ್ರವಲ್ಲ, ನಿನ್ನ ರೂಪವನ್ನು ಕಾಣುತ್ತಿರುವಂತಹ ವೇಳೆಯಲ್ಲಿ ಆ ಮಾರ ಎಷ್ಟು ಚಾಪನ್ನೇ ಎಸೆಯುತ್ತಿದ್ದಾನೆ. ಆದುದರಿಂದ ಹೇಳುತ್ತಾ ಇದ್ದೇನೆ, ನೀನು ನನ್ನನ್ನು ವರಿಸುವೆಯಾ? ಮೂಟ ತುಳಗು ಬೆಡಗಿರಾದರೆ ಅವಾಚ್ಯ ಮಾತನಾಡಬೇಡ ಹೋಗು ಹೋಗು ಸುಮ್ಮನೆ ನೋಡಿ ಬಾಲ ಜನಕ ನಿನ್ನ ಗೋಡಿದನವರಲ್ಲಿ ಕಲಕ ಬೇಡ ಹಾಕಿಸುವನು ಬಿರುಡಿ ನೋಡೆಲ್ಲ ಹೊಲಗು ಮನೆಗೆ ಮೂಟ ತುಳಗು ಬೆಡಗಿರಾದರೆ ತಲೆಗೆ ಬೀಳಿ. ಈಗ ನೀವು ಹೋಗುವವರಲ್ಲ. ಹೋಗುದಿಲ್ಲ. ಹೌದಿಲ್ಲ? ಇಲ್ಲ. ಹೋಗಿಲ್ಲ? ಇಲ್ಲ. ಹೋಗುದೇ ಇಲ್ಲ. ನೋಡಿ ಒಬ್ಬನ ಆಡುದು. ಆಗ ಅವರ ನಮ್ಮವರೇ ಗೊತ್ತುಂಟಾ? ಹರಿಯುವ ಬೀಗಡಿ